ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಗಮ್ ಅಂತಿದೆ ಅಲ್ವಾ, ಎಣ್ಣೆ ತರಕಾರಿ ಮಸಾಲೆ ಎಲ್ಲ ಹಾಕಿದ ಮೇಲೆ ಗಮ್ ಅನಿಸುತ್ತೆ. ಜೀವನನೂ ಹಾಗೆ, ನಾವು ಬಯಸಿದ್ದು ಆಗಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಕಾಯಬೇಕು. ಮೈ ಮುರಿದು ದುಡಿತೀನಿ, ಕೆಲಸ ಮಾಡ್ತೀನಿ ಅಂತ ಹೇಳು, ಸಪೋರ್ಟ್ ಮಾಡ್ತೀನಿ. ಅದನ್ನು ಬಿಟ್ಟು ಯಾರ್ಯಾರದು ಮಧ್ಯೆ ಜಗಳ ತಂದಿಡೋದು, ನಿನ್ನಿಂದ ಅಲ್ಲದೆ ಇರೋ ದುಡ್ಡಿಗೆ ಆಸೆ ಪಡೋದೆಲ್ಲ ಮಾಡಿದರೆ ಗೊತ್ತಲ್ಲ ಅಂತಾಳೆ ಭಾರ್ಗವಿ. ಏನೇ ಹೆದರಿಸ್ತಿದ್ಯಾ ಅಂತಾಳೆ ಬೃಂದ. ಖಂಡಿತ ಇಲ್ಲ, ಎಲ್ಲರ ಜೊತೆನೂ ಖುಷಿಯಾಗಿರೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಿದ್ದೀನಿ, ಉಪಯೋಗಿಸ್ಕೊ ಅಂತಾಳೆ ಭಾರ್ಗವಿ ಅತಿಯಾಗಿ ಆಡ್ತಿದ್ಯಾ, ನಾಳೆ ಮಾವನ್ ದುಡ್ಡು ಬರಲಿ, ಆಗ ತೋರಿಸ್ತೀನಿ ಈ ಬೃಂದ ಏನು ಅಂತ ಅಂತಾಳೆ ಬೃಂದ. ಈಚೆ ಬ್ಯಾಂಕ್ ಆಫೀಸರ್, ಸೀಸ್ ಆಗಿರೋ ನಿಮ್ಮ ಅಕೌಂಟ್ನ ಕೋರ್ಟಿಂದ ರಿಲೀಸ್ ಮಾಡಬೇಕು ಅಂತ ಆರ್ಡರ್ ಬಂದಿದೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು, ಇದರಿಂದ ನಮ್ಮ ಫ್ಯಾಮಿಲಿಗೆ ತುಂಬ ಸಹಾಯ ಆಗುತ್ತೆ ಸರ್. ಅದೇನು ಪ್ರೊಸೀಜರ್ ಇದೆಯೋ, ಪೇಪರ್ಸ್ ವರ್ಕ್ಸ್ ಇದೆಯೋ ಇವತ್ತೇ ಮುಗಿಸ್ಬಿಡೋಣ ಅಂತಾರೆ JP. ಸರ್, ಆದರೆ ಒಂದು ಪ್ರಾಬ್ಲಮ್ ಇದೆ ಸರ್, ಇಂದು ಇರೋ ಕೋರ್ಟ್ ಆರ್ಡರ್ ಅಂದ ಹಾಗೆ ನೀವು ನನ್ನ ಹತ್ರ ಬಿಸ್ನೆಸ್ಗೆ ಅಂತ ತಗೊಂಡಿರೋ ಲೋನ್ ಪೇಪರ್ ಸರ್ ಅಂತ ಕೊಡ್ತಾರೆ ಆಫೀಸರ್. ಆಗ ಅದನ್ನು ನೋಡಿ JP, ಲೋನಾ? ನಾನು ಯಾವ ಬಿಸ್ನೆಸ್ಗೂ ನಿಮ್ಮ ಹತ್ರ ಲೋನ್ ತೊಗೊಂಡಿಲ್ವಲ್ಲ ಅಂತ ಜಗನ್ ಅವತ್ತು ಅವನ ಕಂಪ್ನಿಯಿಂದ ಹಣ ಕೊಟ್ಟಿದ್ದಂದಿದ್ದ, ಅಂದರೆ ಈ ಲೋನ್ ಕೂಡ ಅವನೇ ಮಾಡಿರೋದು ಅಂತ ಯೋಚನೆ ಮಾಡ್ತಾರೆ JP. ಸಾರಿ ಸರ್, ಹಣ ರಿಕವರಿ ಮಾಡೋದಕ್ಕೆ ಬೇರೆ ದಾರಿ ಇರಲಿಲ್ಲ, ನಿಮ್ಮೆಲ್ಲ ದುಡ್ಡು ಈಗ ಬ್ಯಾಂಕ್ಗೆ ಸೇರುತ್ತೆ ಅಂತಾರೆ ಆಫೀಸರ್. ಸರಿ, ಅದೆಲ್ಲಿ ಸೈನ್ ಮಾಡಬೇಕು ಅಂತ ಹೇಳಿ ಅಂತ JP ಸೈನ್ ಮಾಡ್ತಾರೆ. ಆಫೀಸರ್ ಹೋಗ್ತಾರೆ. ಆಗ JPಗೆ ಕಾಲ್ ಬರುತ್ತೆ, ರಿಸೀವ್ ಮಾಡ್ತಾರೆ. ಏನು JP, ದುಡ್ಡೆಲ್ಲ ಕೈಗೆ ಬಂದುಬಿಡುತ್ತೆ, ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿಬಿಡುತ್ತೆ ಅಂತ ಖುಷಿಯಾಗಿದ್ದೆ ಅಲ್ವಾ, ಆದರೆ ಏನು ಮಾಡೋದು, ಮತ್ತೆ ಅದೇ ಬೀದಿಗೆ ಬಂದುಬಿಟ್ಟೆ. ಹೇಗಿದೆ ನಾನು ಕೊಟ್ಟಿರೋ ಟ್ವಿಸ್ಟು? ಅವತ್ತು ಖುದ್ದಾಗಿ ನಾನೇ ಜೈಲಿಗೆ ಬಂದು ನಿನ್ನ ಹತ್ರ ಸೈನ್ ತಗೊಂಡಿದ್ದೆ, ನೆನಪಿದೆಯಾ? ಅದು ಇದೇ ರಿವೆಂಜ್ಗೆ. ಅವತ್ತು ಮನೆಯವರೆಲ್ಲ ಸೈನ್ ಮಾಡಿದ್ದಾರೆ ಅಂತ ನೀನೇನು ನೋಡದೆ ಸೈನ್ ಮಾಡಿಬಿಟ್ಟೆ. ಆಗಲೇ ಮಿಸ್ಟರ್ JP, ಮನೆ ನನ್ನ ಹೆಸರಿಗಾಯಿತು, ಲೋನ್ ನಿನ್ನ ಹೆಸರಿಗಾಯಿತು, ನಿನ್ನ ಅವಸರದಿಂದ ನನಗೆ ಲಾಭ ಆಯಿತು ಅಂತಾರೆ ಜಗನ್. ನಾನು ನಿನ್ನ ಒಡ ಹುಟ್ಟಿದ ಅಣ್ಣ ಕಣೋ, ನನ್ನ ಬೆನ್ನಿಗೆ ನಿನಗೆ ಚೂರಿ ಹಾಕೋಕ್ಕೆ ಮನಸ್ಸಾದರೂ ಹೇಗೆ ಬರುತ್ತೆ ಜಗನ್ ಅಂತಾರೆ JP. ಇಷ್ಟು ವರ್ಷ ನೀನು ನನ್ನನ್ನು ಚೆನ್ನಾಗಿ ದುಡ್ಸ್ಕೊಂಡಿರಲಿಲ್ವಾ, ಅದಕ್ಕೆ ಸರಿಯಾಗಿ ಸೇರ್ತಿಟ್ಕೊತಿದ್ದೀನಿ. ಬಿಸ್ನೆಸ್ ಏನೋ ನಂದೆ, ಆದರೆ ಲೋನ್ ಮಾತ್ರ ನಿನ್ನ ಹೆಸರಲ್ಲಿ ತಗೊಂಡಿದ್ದೀನಿ. ಇಂಥ ಒಂದು ದಿನ ಬರುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು JP. ಅದಕ್ಕೆ ನೀನು ಕೊಡಲಿ ಬಿಡಲಿ ದುಡ್ಡು ಮಾತ್ರ ನನ್ನ ಕೈಗೆ ಸೇರಬೇಕು, ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಷ್ಟೇ. ಯಾಕೆ, ಬ್ಯಾಂಕ್ ಅವರಿಗೆ ನಾನೇ ಕಾಲ್ ಮಾಡಿ ಹೇಳಿದ್ದು. ನೋಡಿ ಸರ್, JP ಪಾಟೀಲ್ ಹತ್ರ ಮಾರೋದಕ್ಕೆ ಬೇರೆ ಯಾವ ಪ್ರಾಪರ್ಟೀಸೂ ಇಲ್ಲ, ಇರೋದು ಈ ದುಡ್ಡು ಮಾತ್ರ. ಬೇಕಿದ್ರೆ ರಿಕವರಿ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ದುಡ್ಡು ಬ್ಯಾಂಕ್ನವರು ಅಂದರೆ ಲೆಕ್ಕ ಪಕ್ಕ ಅಲ್ವಾ. 1 ಸೆಕೆಂಡ್ ವೇಸ್ಟ್ ಮಾಡಿದೆ, ದುಡ್ಡು ಬರ್ತಿದ್ದ ಹಾಗೆ ರಿಕವರಿ ಮಾಡಿದ್ದಾರೆ. ಈಗ ನೋಡು, ದಿ ಗ್ರೇಟ್ JP ಪಾಟೀಲ್ ಖಾಲಿ ಕೈನಲ್ಲಿ ಪರದಾಡ್ತಿದ್ಯಾ, ನಿನ್ನ ನಂಬ್ಕೊಂಡಿರೋ ಮನೆಯವರಿಗೆ ಹೇಗೆ ಮುಖ ತೋರಿಸ್ತೀಯಾ, ಯು ಫೂಲ್ ಅಂತಾರೆ ಜಗನ್. ಕೈಯಲ್ಲಿ ದುಡ್ಡಿಲ್ಲದಿದ್ದರೆ ಏನಂತೆ, ಮನಸ್ಸಲ್ಲಿ ನೆಮ್ಮದಿ, ಪೀಸ್ ಆಫ್ ಮೈಂಡ್. ಡು ಯು ಅಂಡರ್ಸ್ಟ್ಯಾಂಡ್ ದಟ್? ನನ್ನ ಹೆಸರಲ್ಲಿ ಇದ್ದಿದ್ದು ಲೋನ್ ತೀರ್ತು, ಕೇಸ್ ಮುಗೀತು, ಇನ್ಯಾಕೋ ತಲೆ ಕೆಡಿಸ್ಕೊಳ್ಳಿ. ನನ್ನಿಂದ ನನ್ನ ಕುಟುಂಬಕ್ಕೆ ಹೆಲ್ಪ್ ಆಗದೆ ಇದ್ದರೂ ಪರವಾಗಿಲ್ಲ, ಆದರೆ ತೊಂದರೆ ಮಾತ್ರ ಆಗಲ್ಲ. ನೋಡು ಜಗನ್, ನೀನು ನನ್ನ ಮೇಲೆ ಜಿದ್ದನ್ನು ತೀರಿಸ್ಕೋತಾ ಇರ್ಬೋದು, ಆದರೆ ಒಂದು ಥರದಲ್ಲಿ ನಿನ್ನಿಂದ ನನಗೆ ಸಹಾಯ ಆಗಿದೆ ಅಂತಾರೆ JP. ಏಯ್ JP, ಸಾಕು ಸುಮ್ಮನಿರು, ನನ್ನ ಮುಂದೆ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೆ ಏನೇನೋ ಕತೆ ಎಲ್ಲ ಬಿಡಬೇಡ. 4 ಜನ ನಿನಗೆ ಮರ್ಯಾದೆ ಕೊಡಬೇಕು ಅಂದರೆ ದುಡ್ಡಿರಬೇಕು, ದುಡ್ಡಿಲ್ಲ ಅಂದರೆ ಜನ ನಿನ್ನನ್ನು ಮೂಸಿ ಕೂಡ ನೋಡೋದಿಲ್ಲ. ಇನ್ಮುಂದೆ ನೀನು ಅವಮಾನದಲ್ಲಿ ನಡ್ತೀಯ, ನಾನು ಅದನ್ನು ಖಂಡಿತ ಖುಷಿಪಡ್ತೀನಿ ಅಂತಾರೆ ಜಗನ್. ಅದು ನಿನ್ನ ಭ್ರಮೆ ಅಂತಾರೆ JP. ಅದು ಯಾವ ಧೈರ್ಯದಲ್ಲಿ ನೀನು ಈ ರೀತಿ ಮಾತಾಡ್ತಿದ್ಯಾ ಅಂತಾರೆ ಜಗನ್. ಧೈರ್ಯ ತುಂಬೋಕ್ಕೆ ಅರ್ಜುನ್ ಭಾರ್ಗವಿ ನನ್ನ ಜೊತೆ ಇದ್ದಾರೆ. ದುಡ್ಡಿಲ್ಲದೆ ಇದ್ದರೆ ಏನಂತೆ, ಮನೆ ತುಂಬ ನನ್ನ ಪ್ರೀತಿ ಮಾಡೋ ಜನರಿದ್ದಾರೆ. ಬಿಸ್ನೆಸ್ ಇಲ್ಲದೆ ಇದ್ದರೆ ಏನಂತೆ, ಇಷ್ಟು ವರ್ಷ ಕಲಿತ ವಿದ್ಯೆ ನನ್ನ ಹತ್ರ ಇದೆ. ಬಿದ್ದರೆ ಕೈ ಹಿಡಿದು ಎತ್ಕೋ, ನನ್ನ ಮಕ್ಕಳು ಇದ್ದಾರೆ, ನನ್ನನ್ನು ಯಾವಾಗಲೂ ಸಪೋರ್ಟ್ ಮಾಡೋಕ್ಕೆ ಭಾರ್ಗವಿ, ಅರ್ಜುನ್ ನನ್ನ ಹೆಂಡತಿ ನನ್ನ ಜೊತೆ ಇದ್ದಾರೆ. ಧೈರ್ಯ ತುಂಬೋಕ್ಕೆ ನನ್ನ ಅಮ್ಮ ನನ್ನ ಜೊತೆ ಇದ್ದಾಳೆ. ನನ್ನ ಹತ್ರ ಇರೋ ಆಸ್ತಿ ಮುಂದೆ ನಿನ್ನ ದುಡ್ಡು ಬಂಗ್ಲೆ ಯಾವ ಲೆಕ್ಕ ಜಗನ್? ನೋಡು, ಒಂದು ಹೊತ್ತು ಗಂಜಿ ಕುಡಿದ್ರೂ ನೆಮ್ಮದಿಯಾಗಿರ್ತೀನಿ. ಈ ಜೀವನದಲ್ಲಿ ಎಲ್ಲವನ್ನು ಹಣದಿಂದ ಕೊಂಡ್ಕೊಳ್ಳೋಕ್ಕೆ ಆಗಲ್ಲ ಜಗನ್. ಆದಷ್ಟು ಬೇಗ ಇದು ನಿನ್ಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಅಂತ JP ಕಾಲ್ ಕಟ್ ಮಾಡ್ತಾರೆ. ತಿನ್ನೋಕ್ಕೆ ಹಿಟ್ಟಿಲ್ಲ ಅಂದ್ರೂ ಬೀದಿಲಿ ಬಿದ್ದಿದ್ರು ಎಷ್ಟೆಲ್ಲ ಮಾತಾಡ್ತಿದ್ದ ನೀವು, ಈ ಪೌರುಷ ಕೋಪ ಎಲ್ಲ ಇನ್ನೂ ಎಷ್ಟು ದಿನ ಇರುತ್ತೆ, ನಾನು ನೋಡ್ಕೋತೀನಿ ಅಂತಾರೆ ಜಗನ್. ಈಚೆ ಅರ್ಜುನ್ ಮನೆಗೆ ತರಕಾರಿ ದಿನಸಿ ಎಲ್ಲ ತೊಗೊಂಡು ಬರ್ತಿರ್ತಾನೆ. ಆಗ ಚರಣ್ ಬಂದು, ಅರ್ಜುನ್ ಯಾಕೋ ಇಷ್ಟೊಂದೆಲ್ಲ ತೊಗೊಂಡು ಬರ್ತಿದ್ಯಾ, ಕೊಡಿಲಿ ನಾನು ತಗೋತೀನಿ ಅಂತಾನೆ. ಬಿಡು ಬ್ರೋ, ಪರವಾಗಿಲ್ಲ ಅಂತಾನೆ ಅರ್ಜುನ್. ಅಯ್ಯೋ, ಅದನ್ನೆಲ್ಲ ತೆಗೆದು ಅಲ್ಲಿಟ್ಟು ಚರಣ್, ಅರ್ಜುನ್ ಒಂದು ಮಾತು ಹೇಳಿದಿದ್ರೆ ದಿನಸಿ ತರೋಕೆ ನಾನು ನಿಮ್ಮ ಜೊತೆ ಬರ್ತಿರ್ಲಿಲ್ವಾ ಅಂತಾನೆ. ನಿನಗೆ ಯಾಕೆ ಸುಮ್ಮನೆ ತೊಂದರೆ ಅಂತ ಕರೀಲಿಲ್ಲ ಬ್ರೋ ಅಂತಾನೆ ಅರ್ಜುನ್. ನನಗೆ ತೊಂದರೆ ಆಗಬಾರ್ದು ಅಂತನಾ ಅಥವಾ ನನ್ನಿಂದ ತೊಂದರೆ ಆಗಬಾರ್ದು ಅಂತನಾ ಅಂತಾನೆ ಚರಣ್. ಬ್ರೋ ಹಾಗೇನೂ ಇಲ್ಲ ಅಂತಾನೆ ಅರ್ಜುನ್. ಮತ್ತಿನ್ನೇನು, ನನಗೆ ಗೊತ್ತು, ಇಷ್ಟು ದಿನ ದಡ್ಡನ ತರಹ
ಗಂಗನ ನಂಬಿ ನಾನು ನಿನ್ನಿಂದ ದೂರ ಇದ್ದೆ ಅರ್ಜುನ್. ಆದರೆ ಈಗ ನನ್ನ ತಪ್ಪು ನನಗೆ ಅರಿವಾಗಿದೆ. ಈಗಲೂ ನೀವ್ಯಾರು ನನ್ನನ್ನು ಹತ್ರ ಸೇರಿಸ್ತಿಲ್ಲ ಅರ್ಜುನ್. ಪ್ಲೀಸ್ ನನ್ನನ್ನು ಕ್ಷಮಿಸು ಅಂತಾನೆ ಚರಣ್. ಬ್ರೋ, ನಾನಿನ್ನ ಕ್ಷಮಿಸಿಲ್ಲ ಅಂತ ಯಾರು ಹೇಳಿದ್ರು ಹೇಳು? ಅವತ್ತು ಡ್ಯಾಡ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ಯಲ್ಲ, ಅವ್ರು ಕ್ಷಮಿಸಿದ್ರು ತಾನೆ. ಅವತ್ತೇ ಎಲ್ಲನೂ ಸರಿ ಹೋಯ್ತು. ನಾವು ಯಾರು ನಿನ್ನನ್ನು ದೂರ ಇಟ್ಟಿರಲಿಲ್ಲ ಬ್ರೋ. ನಿನಗೆ ಸತ್ಯ ಅರ್ಥ ಆಗಲಿ ಅಂತ ಕಾಯ್ತಿದ್ವಿ ಅಷ್ಟೇ. ಅಷ್ಟಕ್ಕೂ ನೀನು ಗಂಗಾ ಪರವಾಗಿ ನಿಂತಿದ್ಯಾ ಅನ್ನೋ ಕೋಪಕ್ಕಿಂತ ನೀನು ತಪ್ಪು ದಾರಿಯಲ್ಲಿ ನಡೀತಿದ್ಯಾ ಅನ್ನೋ ಆತಂಕ ಜಾಸ್ತಿ ಇತ್ತು. ಅದೇ ರೀಸನ್ಗೆ ನಿನ್ನ ಹತ್ರ ತುಂಬ ಸಲ ಜಗಳನೂ ಆಡಿದ್ದೀನಿ. ನಿನ್ನ ಮನಸ್ಸಿಗೆ ನೋವಾಗೋ ಥರ ಮಾತಾಡಿದ್ರೆ ಐ ಆಮ್ ರಿಯಲಿ ವೆರಿ ಸಾರಿ ಬ್ರೋ ಅಂತಾನೆ ಅರ್ಜುನ್. ಆಗ ಚರಣ್ ಅರ್ಜುನ್ ಅಂತ ತಪ್ಕೋತಾನೆ. ಇಷ್ಟು ಒಳ್ಳೆ ಫ್ಯಾಮಿಲಿನ ಬಿಟ್ಟು ಪಾಪಿ ನಾನು. ಅರ್ಜುನ್ ಯಾವತ್ತೂ ಇಂಥ ತಪ್ಪು ಮಾಡಲ್ಲ. ಇನ್ಮುಂದೆ ನೀನೇ ನನ್ನ ಆಸ್ತಿ, ನೀನೇ ನನ್ನ ಪ್ರಪಂಚ ಕಣೋ ಅಂತಾನೆ ಚರಣ್. ನಮ್ಮ ಲೈಫಲ್ಲಿ ಏನೇನೋ ನಡೆದೋಯ್ತು, ಅದನ್ನೆಲ್ಲ ಮರ್ತ್ಬಿಡು ಬ್ರೋ. ನಮ್ಮನ್ನು ಪ್ರೀತಿಯಿಂದ ನೋಡ್ಕೊಳ್ಳೋಕ್ಕೆ ಮಾಮ್ ಇದ್ದಾರೆ, ನಮ್ಮನ್ನು ಸರಿದಾರಿಯಲ್ಲಿ ನಡೆಸೋಕ್ಕೆ ಡ್ಯಾಡ್ ಇದ್ದಾರೆ, ಸಪೋರ್ಟ್ ಮಾಡೋಕ್ಕೆ ಶಕ್ಕು ಇದ್ದಾರೆ, ನಮ್ಮ ಜೊತೆಲಿ ಕಷ್ಟ ಸುಖದಲ್ಲಿ ಜೊತೆಯಾಗಿ ನಿಲ್ಲೋಕ್ಕೆ ಪಾರ್ಟ್ನರ್ಸ್ ಇದ್ದಾರೆ. ಇನ್ನೇನು ಬೇಕು ಹೇಳು ಅಂತಾನೆ ಅರ್ಜುನ್. ಹೌದು ಅರ್ಜುನ್, ಚಿಕ್ಕು ಥರ ನಾವು ಕಿತ್ತಾಡೋದು ಬೇಡ, ನಾವು ಯಾವಾಗಲೂ ಒಗ್ಗಟ್ಟಾಗಿರೋಣ ಅಂತಾನೆ ಚರಣ್. ಎಸ್ ಬ್ರೋ ಅಂತಾನೆ ಅರ್ಜುನ್. ಈಚೆ ಭಾರ್ಗವಿ ಜಗನ್ ಮುಂದೆ ಬರ್ತಾಳೆ. ನಮ್ಮ ಮಾವನ್ನ ಅಂತ ಒಳ್ಳೆ ವ್ಯಕ್ತಿಗೆ ನಿಮ್ಮಂತಹ ಕೆಟ್ಟು ಹುಳ ತಮ್ಮ ಹೇಗಾಗಿ ಹುಟ್ಟಿದ್ನೋ ಗೊತ್ತಾಗ್ತಿಲ್ಲ. ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿದಿರೋದನ್ನು ಹೀಗೆ ಮೋಸವಾಗಿ ಕಿತ್ಕೊಂಡಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿನಗೆ ಅಂತಾಳೆ ಭಾರ್ಗವಿ. ಸಾಕು ಭಾರ್ಗವಿ, ನಿಮ್ಮ ಮಾವ ಏನೋ ಶ್ರೀರಾಮಚಂದ್ರ ಅಂತಾರೆ ಜಗನ್. ಅವರು ಶ್ರೀರಾಮಚಂದ್ರನೇ ಕಣ್ರಿ. ನಿಮ್ಮನ್ನೆಲ್ಲ ಲಕ್ಷ್ಮಣ ಭರತ ಅಂದ್ಕೊಂಡು ಪ್ರೀತಿ ತೋರಿಸಿದ್ರು. ತಮ್ಮ ಕುಟುಂಬಕ್ಕೋಸ್ಕರ ವನವಾಸಕ್ಕೆ ಹೋಗೋಕ್ಕೂ ರೆಡಿಯಾಗಿದ್ರು. ಆದರೆ ಅವರಿಗೆ ತಕ್ಕನಾದ ತಮ್ಮನಾಗೋಕ್ಕೆ ನಿಮ್ಮಿಂದ ಸಾಧ್ಯ ಆಗಲಿಲ್ಲ ಅಷ್ಟೇ ಅಂತಾಳೆ ಭಾರ್ಗವಿ, ಇದು ಚದುರಂಗದಾಟ ಇದ್ದ ಹಾಗೆ. ಇಲ್ಲಿ ನಡೆಯೋದನ್ನು ಮೋಸ ಅನ್ನಲ್ಲ, ರಾಜತಂತ್ರ ಅಂತಾರೆ ಜಗನ್. ಮಾಡ್ತಾ ಇರೋದೇ ಮೋಸ, ಅದಕ್ಕೆ ಹೆಸರು ಬೇರೆನಾ ಅಂತಾಳೆ ಭಾರ್ಗವಿ. ಕಾಂಪಿಟೇಷನ್, ಪೈಪೋಟಿ ಅಂದಮೇಲೆ ಅಣ್ಣ ತಮ್ಮ ಯಾರೂ ಲೆಕ್ಕಕ್ಕೆ ಬರಲ್ಲ. ನಿಮ್ಮ ಮೂರ್ಖತನದಿಂದ ನೀವು ಸೋತ್ರಿ. ನನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ನಾನು ಗೆದ್ದಿದ್ದೀನಿ. ಈಗ ನೋಡಿ, ನಿಮ್ಮ ಮನೆಗೆ ವಾಪಸ್ ಬರಬೇಕಾದ್ರೆ ದುಡ್ಡಿಲ್ಲದೆ ಒದ್ದಾಡ್ತಿದ್ದೀರಾ. ಇದೇ ನನ್ನ ಗೆಲುವಿನ ಮೊದಲನೇ ಪೆಟ್ಟು ಅಂತಾರೆ ಜಗನ್. ಬೇರೆಯವರನ್ನು ತುಳಿದು ಅವ್ರ ಕಣ್ಣೀರು ಮೇಲೆ ಕಟ್ಟಿರೋ ನಿಮ್ಮ ಮೆಟ್ಟಿಲು ಒಂದಲ್ಲ ಒಂದಿನ ಕುಸಿಯುತ್ತೆ. ನೀವು ಮಾಡಿರೋ ಮೋಸ ನಿಮಗೆ ತಿರುಗಿ ಬೀಳುತ್ತೆ. ಯಾವತ್ತಿದ್ರೂ ಆ ಮನೆ ಯಜಮಾನ ನಮ್ಮ ಮಾವನೇ. ಆ ಸತ್ಯ ಯಾವತ್ತಿಗೂ ಬದಲಾಗಲ್ಲ ಅಂತಾಳೆ ಭಾರ್ಗವಿ. ಅಲ್ಲ ಭಾರ್ಗವಿ, ನಿನ್ನ ಕೈಯಾರೆ ಎಲ್ಲರ ಕೈಯಲ್ಲಿಯೂ ಸೈನ್ ಹಾಕಿಸಿ ಆ ಪತ್ರನ ನನ್ನ ಕೈಗೆ ಕೊಟ್ಟಿದ್ಯಾ. ಆಗಲೇ ಏನೂ ಮಾಡೋಕ್ಕಾಗದೇ ಇರೋಳು ಈಗೇನು ಮಾಡ್ತೀಯಾ? ನೀವೆಷ್ಟೇ ಬಾಯಿ ಬಿಡ್ಕೊಂಡ್ರು ಎಲ್ಲ ವೇಸ್ಟು. ಬಾಂಡ್ ಪೇಪರ್ ಮೇಲೆ ಸೈನ್ ಆಗಿದೆ, ಎಲ್ಲ ಡಾಕ್ಯುಮೆಂಟ್ಸು ಭದ್ರವಾಗಿದೆ ಅಂತಾರೆ ಜಗನ್. ಅರ್ಜುನ್ ನಿಮ್ಮನ್ನು ನಂಬಿ ತಂದೆ ಸ್ಥಾನದಲ್ಲಿ ಇಟ್ಟು ನಿಮ್ಮನ್ನು ನಂಬಿದ್ರು. ಹುಟ್ಟೋ ಮಗು ಹುಟ್ಟೋಕ್ಕೂ ಮುಂಚೆ ತನ್ನ ತಾಯಿ ಮೇಲೆ ಇಟ್ಟಿರ್ತಲ್ಲ ನಂಬಿಕೆ, ಆ ತರಹ ನಂಬಿಕೆ ನಿಮ್ಮ ಮೇಲೆ ಇಟ್ಟಿದ್ರು. ಆದರೆ ನೀವು ಅರ್ಜುನ್ ನಂಬಿಕೆನ ಮುರಿದು ಮೋಸ ಮಾಡಿಬಿಟ್ರಿ. ಅದನ್ನು ಏನೋ ಘನಕಾರ್ಯ ಅನ್ನೋ ಥರ ಹೊಗಳ್ಕೋಬೇಡಿ ಅಂತಾಳೆ ಭಾರ್ಗವಿ. ನಿನ್ನೆ ಮೊನ್ನೆ ಬಂದಿರೋಳು ನೀನು, ನನ್ನ ಮನೆ ಬಗ್ಗೆ ನಿನಗೇನು ಗೊತ್ತು? 3 ಹೊತ್ತು ಬಿಟ್ಟು ಕೆಲಸ ಮಾಡಿದ್ದು ನಾನು, ಆ ದುಡ್ಡನ್ನು ತಗೊಂಡಿದ್ದೀನಿ ಅಷ್ಟೇ ಅಂತಾರೆ ಜಗನ್. ಹೋ, ಅದೇ ನಿಜ ಆಗಿದ್ದಿದ್ರೆ ಮಾವನ ಮುಂದೆ ಧೈರ್ಯವಾಗಿ ನೀವು ಆಸ್ತಿನ ಕೇಳಿ ತಗೋಬೇಕಾಗಿತ್ತು. ನೀವು ಒಂದು ಮಾತು ಕೇಳಿದಿದ್ರೆ ಯಾಕೆ ಏನು ಅಂತಲೂ ಕೇಳದೆ ಆಸ್ತಿನ ಬಿಟ್ಕೊಡ್ತಿದ್ರು. ಆದರೆ ನಿಮಗೆ ಧೈರ್ಯ ಎಲ್ಲಿದೆ ಅಲ್ವಾ ಅಂತಾಳೆ ಭಾರ್ಗವಿ. ಏಯ್ ಭಾರ್ಗವಿ, JP ಮೇಲಿರೋ ದ್ವೇಷಕ್ಕೆ ನಾನು ಮಾಡಿರೋದು ಬಹಳ ಕಮ್ಮಿ. ಇಷ್ಟು ವರ್ಷ ಸುಕ್ಕಲ್ಲಿ ಮೆರಿತಾ ಇದ್ದವನು ಇನ್ಮುಂದೆ ಬಡತನದಲ್ಲಿ ನರಳಬೇಕು, ಹಾಗೆ ಮಾಡ್ತೀನಿ ಅಂತಾರೆ ಜಗನ್. ಏನ್ರಿ ನೀವು ಮೂರ್ಖತೆ, ವಯಸ್ಸಾಗಿದೆ ನಿಮಗೆ, ವಯಸ್ಸಿಗೆ ತಕ್ಕನಾಗಿ ಬುದ್ಧಿನೇ ಬೆಳೀಲಿಲ್ಲ ಅಂತಾಳೆ ಭಾರ್ಗವಿ. ಏಯ್ ಅಂತಾರೆ ಜಗನ್. ಚುಪ್ ಅಂತ ಭಾರ್ಗವಿ ಕೈನ ಮುಂದೆ ಮಾಡ್ತಾಳೆ. ಇರೋದಕ್ಕೆ ಒಂದು ಮನೆ ಇಲ್ಲ, ನೆಲೆ ಇಲ್ಲ, ನನ್ನ ಮುಂದೆನೇ ಹಾರಾಡ್ತೀಯಾ ಅಂತಾರೆ ಜಗನ್. ಒಂದು ಮನೆ ಕಿತ್ಕೊಂಡ್ರೆ ನಮ್ಮ ಕತೆನೇ ಮುಗ್ದೋಯ್ತು ಅಂದ್ಕೊಂಡ್ರ? ಬಡತನ ಇರೋದೇನು ನಿಜಾನೇ, ಆದರೆ ನಮ್ಮ ಮನಸ್ಸಲ್ಲಿರೋ ನೆಮ್ಮದಿನ ಯಾವತ್ತೂ ಕಿತ್ಕೊಳ್ಳೋಕ್ಕಾಗಲ್ಲ ಅಂತಾಳೆ ಭಾರ್ಗವಿ. ಏನು ಚಾಲೆಂಜ್ ಹಾಕ್ತಿದ್ಯಾ? ಬಿಡುಗಾಸು ಇಲ್ಲದೆ ಇದ್ರು ಅದು ಹೇಗೆ ಇಷ್ಟೊಂದು ಮಾತಾಡ್ತೀಯ ಭಾರ್ಗವಿ ಅಂತಾರೆ ಜಗನ್. ಚಾಲೆಂಜ್ ಅಂತಲೇ ತಿಳ್ಕೊಳ್ಳಿ. ಯಾವ ಕೋರ್ಟಲ್ಲಿ ನಮ್ಮ ಮನೆನ ಕಿತ್ಕೊಂಡ್ರು ಅದೇ ಕೋರ್ಟಲ್ಲಿ ನಾನು ಮಾಡಿದ ತಪ್ಪನ್ನು ಒಪ್ಕೊಂಡು ಆ ಮನೆನ ವಾಪಸ್ ಕೊಡೋ ಹಾಗೆ ಮಾಡ್ತೀನಿ. ನನ್ನ ಮಾವನ ಮುಂದೆ ತಪ್ಪಾಯಿತು ಅಂತ ಬೇಡ್ಕೊಳ್ಳೋ ಹಾಗೆ ಮಾಡಲಿಲ್ಲ ಅಂದರೆ ನಾನು JP ಪಾಟೀಲ್ ಸೊಸೆ ಭಾರ್ಗವಿನೇ ಅಲ್ಲ. ನಿಮ್ಮ ಕೌಂಟ್ ಡೌನ್ ಶುರುವಾಗಿದೆ, ಆದಷ್ಟು ಬೇಗ ಕೋರ್ಟಲ್ಲಿ ಸಿಗೋಣ ಅಂತ ಭಾರ್ಗವಿ ಬರ್ತಾಳೆ. ಈಚೆ ಅರ್ಜುನ್ ಸೋಫಾದಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಆಗ ಬೃಂದ ಬಂದು ಅರ್ಜುನ್ ವಿಷಯ ಗೊತ್ತಾಯ್ತೇನೋ ಅಂತಾಳೆ. ಹೌದು ಅದಕ್ಕೆ ಡ್ಯಾಡ್ ಕಾಲ್ ಮಾಡಿದ್ರು ಅಂತಾನೆ ಅರ್ಜುನ್. ಆ ಜಗನ್ ಮತ್ತೆ ಅವ್ರ ಬುದ್ಧಿನ ತೋರಿಸೇ ಬಿಟ್ರು. ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅಲ್ವಾ ಅರ್ಜುನ್? ಹಾಗಂತ ಮನೇನ ಬಿಟ್ಕೊಡೋಕ್ಕಾಗತ್ತಾ ಅಂತಾಳೆ ಬೃಂದ. ನೀವು ಹೇಳೋದೇನೋ ಸರಿಯಾಗಿದೆ ಅದಕ್ಕೆ, ಆದರೆ ಅಂತ ಅರ್ಜುನ್ ಹೇಳುವಾಗ ಆದ್ರೇನು ಇಲ್ಲ ಆಗಿದ್ರೇನೂ ಇಲ್ಲ, ನಾವು ಸುಮ್ಮನೆ ಇದ್ದಷ್ಟು ಅವ್ರು ಜಾಸ್ತಿ ಮಾಡ್ತಾನೆ ಇರ್ತಾರೆ. ಆ ಮನೆ ಹೇಗಾದರೂ ಮಾಡಿ ಬಿಡಿಸ್ಕೊಂಡು ಬಾ ಅಷ್ಟೇ ಅಂತಾಳೆ ಬೃಂದ.
ಚಿಕ್ಕು ಮೇಲೆ ನನಗೂ ಕೋಪ ಇದೆ ಅತ್ತಿಗೆ, ಆದರೆ ಈ ಕೋಪಕ್ಕಿಂತ ಈ ಯೋಚನೆಗಿಂತ ಡ್ಯಾಡ್ ತಗೊಂಡಿರೋ ನಿರ್ಧಾರ ಕರೆಕ್ಟಾಗಿದೆ ಅಂತಾನೆ ಅರ್ಜುನ್. ಅರ್ಜುನ್ ಏನು ಹೇಳ್ತಿದ್ಯಾ ಅಂತಾಳೆ ಬೃಂದಾ. ಡ್ಯಾಡ್ ಹೇಳಿದ ಮೇಲೇ ನಾವು ಆ ಮನೆಗೆ ವಾಪಸ್ ಹೋಗೋಕ್ಕಾಗೋದು. ಇವಾಗ ಇಲ್ಲಿ ನಮ್ಮ ಜೀವನ ಹೇಗೆ ಕಟ್ಕೋಬೇಕು ಅಂತ ನೋಡೋಣ, ಅದೊಂದೇ ದಾರಿ ಇರೋದು ಇವಾಗ ಅಂತಾನೆ ಅರ್ಜುನ್. ಅಂದರೆ ನೀನು ಮನೇನ ಕೈ ಬಿಟ್ಟೆ ಅಂತಾಯಿತು, ನನಗಿದ್ದಿದ್ದು ನೀನು ಕೊನೆ ಹೋಪು. ನೀನೇ ಹೀಗಂತಂದರೆ ಏನು ಮಾಡೋದು ಈಗ ಅಲ್ವೋ? ಇದೇ ಬಡತನದಲ್ಲಿ ಬೆಂದು ಹೋಗಬೇಕು ಅಂದ್ಕೊಂಡಿದ್ಯಾ ಅಂತಾಳೆ ಬೃಂದಾ. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅತ್ತಿಗೆ, ಮಾಮು ಕೂಡ ನಿಮ್ಮಷ್ಟೇ ಬೇಜಾರಲ್ಲಿದ್ದಾರೆ. ನೀವೆಲ್ಲರೂ ಹೀಗೆ ಕಷ್ಟಪಡ್ತಿರೋದು ನನಗೆ ನೋಡೋಕ್ಕಾಗ್ತಿಲ್ಲ ನೋಡಿ, ಆದಷ್ಟು ಬೇಗ ಬೇರೆ ಮನೆನ ತಗೊಳ್ಳೋಣ ಅಂತಾನೆ ಅರ್ಜುನ್. ಅಲ್ಲಿ ಮನೆ ತಗೊಳ್ಳೋಕ್ಕೆ ದುಡ್ಡು ಎಲ್ಲಿದೆ ಅಂತಾಳೆ ಬೃಂದಾ. ನಿಜ ಅತ್ತಿಗೆ, ಸದ್ಯಕ್ಕೆ ಬಾಡಿಗೆ ಕೊಟ್ಟೋಕ್ಕೂ ದುಡ್ಡಿಲ್ಲ, ಇನ್ನು ಮನೆ ತಗೊಳ್ಳೋದ ಅಂತ ದೇವ್ರ ಮುಂದೆ ಹುಂಡಿಲಿರೋ ದುಡ್ಡನ್ನು ತಂದು ಒಂದು ಮುಖ್ಯವಾದ ಕೆಲಸಕ್ಕೆ ಅಂತ ಎತ್ತಿಟ್ಟಿದ್ದೆ. ಆದರೆ ಈಗ ಈ ಮನೆ ಉಳಿಸ್ಕೊಳ್ಳೋದು ಅನಿವಾರ್ಯ. ತಗೊಳ್ಳಿ ಅತ್ತಿಗೆ, ಇದನ್ನು ತಗೊಂಡು ಬಾಡಿಗೆ ಕಟ್ಟಿ ಅಂತ ಕೊಡ್ತಾನೆ ಅರ್ಜುನ್. ನೋಡಿದ್ದೆ ಅರ್ಜುನ್, ಆ ಭಾರ್ಗವಿನ ನಂಬಿ ಪುಡಿ ಪ್ರತಿ ಹಂತದಲ್ಲೂ ಸೋಲ್ತಾನೆ ಇದ್ದೀವಿ ಅಂತಾಳೆ ಬೃಂದಾ. ಅಲ್ಲ ಅತ್ತಿಗೆ, ಚಿಕ್ಕು ಮಾಡಿರೋ ತಪ್ಪಿಗೆ ಭಾರ್ಗವಿ ಏನು ಮಾಡ್ತಾರೆ ಹೇಳಿ? ನೋಡಿ, ನೀವು ನನ್ನ ಮೇಲಿರೋ ಪ್ರೀತಿಗೆ ಅವರಿಗೆ ಬೈತಿರ್ತೀರಾ ಅಂತ ನನಗೆ ಗೊತ್ತು. ದಯವಿಟ್ಟು ಭಾರ್ಗವಿ ಅವರನ್ನು ಕ್ಷಮಿಸ್ಬಿಡಿ. ಇದೆಲ್ಲ ಆಗಿದ್ದು ನನ್ನಿಂದ, ಅವರದ್ದೇನು ತಪ್ಪಿಲ್ಲ. ಕೆಲಸ ಮಾಡೋ ಬುದ್ಧಿ ಇದೆ, ಶಕ್ತಿನೂ ಇದೆ, ದುಡಿತೀನಿ ಅತ್ತಿಗೆ. ಆದಷ್ಟು ಬೇಗ ನೀವು ಆಸೆ ಪಡೋ ತರಹ ಒಂದು ಮನೆನ ನಂಬಿ ಅತ್ತಿಗೆ ಅಂತಾನೆ ಅರ್ಜುನ್. ಇನ್ನು ನಂಬಿದರೆ ಕೈಗೆ ಕೊಡೋದು ಇದೇ ಉಂಡಿ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಬೃಂದಾ ಯೋಚನೆ ಮಾಡ್ತಾಳೆ. ಅತ್ತಿಗೆ, ಮಾಮ್ ಕೂಡ ಬೇಜಾರಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡ್ಬರ್ತೀನಿ ಅಂತ ಹೋಗ್ತಾನೆ ಅರ್ಜುನ್. ಆಗ ಅರ್ಜುನ್ ಕೊಟ್ಟಿರೋ ದುಡ್ಡನ್ನು ಲೆಕ್ಕ ಮಾಡಿ ಕರೆಕ್ಟಾಗಿ ಬಾಡಿಗೆ ಆಗೋಷ್ಟೇ ಇದೆ. ಈತ ತಿರ್ಕರ ಮನೆಗೆ ಬಾಡಿಗೆ ಬೇರೆ ಕೇಡು. ಇವನ ಅಪ್ಪ ಆಗಿಲ್ಲ ಅಂದಿದ್ದಕ್ಕೆ ಇವನ ಹತ್ರ ಕೇಳಿದೆ. ಅಪ್ಪ ನೆಟ್ಟ ಆಲದ ಮರಕ್ಕೆ ನೇಣು ಹಾಕೋತೀನಿ ಅಂತಾನೆ. ಇವಾಗ ಏನು ಮಾಡಲಿ ಅಂತಾಳೆ ಬೃಂದಾ. ಈಗ ದುಡ್ಡನ್ನೆಲ್ಲ ಜಗನ್ ಮಾಮ ಸಾಕ್ಷಿ ಹತ್ರ ಇದೆ, ಏನಾದರೂ ಮಾಡಿ ಅವ್ರ ಮನಸ್ಸನ್ನು ಗೆಲ್ಲಬೇಕು. ಅಯ್ಯೋ, ಕೂಗಾಡ್ ಬಂದಿದ್ದೀನಿ, ಮತ್ತೆ ಹತ್ರಕ್ಕೆ ಸೇರಿಸ್ಕೋತಾರ? ಕೆಲಸ ಆಗಬೇಕು ಅಂದರೆ ಕತ್ತೆ ಕಾಲನ್ನು ಹಿಡಿಲೇಬೇಕು, ಏನಾದರೂ ಪ್ಲ್ಯಾನ್ ಮಾಡಬೇಕಲ್ಲ. ಚೂರೇ ದುಡ್ಡು ಬಂದರೆ ಸಾಕು, ಪ್ಲ್ಯಾನ್ ಅದಾಗದೆ ಹೊಳಿತಾ ಹೋಗುತ್ತೆ ಅಂತ ಈ ಪ್ಲ್ಯಾನ್ಗೆ ಚಿಕ್ಕತ್ತೆ ಫ್ಲ್ಯಾಟ್ ಆಗೇ ಆಗ್ತಾರೆ ಅಂತ ಯೋಚನೆ ಮಾಡ್ತಾಳೆ ಬೃಂದಾ. ಈಚೆ JP ಶಕುಂತಲಾ ಹತ್ರ ಬಂದು, ಅಮ್ಮ ತುಂಬ ಹೊಟ್ಟೆ ಹಸಿತಿದೆ, ಕೈ ತುತ್ತಾಗ್ತೀರಾ ಅಂತಾನೆ. ಶಕುಂತಲಾ ಮಾತಾಡಲ್ಲ. ಭಾರ್ಗವಿ ಮತ್ತು ಶ್ರೀಮಂತ ಎಲ್ಲರೂ ಅಲ್ಲೇ ಇರ್ತಾರೆ. ಅಯ್ಯೋ, ಯಾಕೆಲ್ಲರೂ ಆಕಾಶ ತಲೆ ಮೇಲೆ ಬಿದ್ದ ಹಾಗೆ ಸಪ್ಪಾಗಿದ್ದೀರಾ ಅಂತಾರೆ JP. ಲಂಬು ಮಾಮ ಮನಸ್ಸಲ್ಲಿ ತುಂಬ ನೋವಿದ್ರು ನಮ್ಮ ಎದುರಿಗೆ ನಗ್ನಗ್ತಾ ಮಾತಾಡ್ತಿದ್ದೀರಲ್ವಾ? ಏನೇ ಹೇಳಿ ಬಾವ, ಇವತ್ತು ನಡೆದಿದ್ದು ತುಂಬ ದೊಡ್ಡ ಮೋಸನೆ ಅಂತಾನೆ ಶ್ರೀಮಂತ. ಆ ದುಡ್ಡಿನ ಹಿಂದೆ ನಿಮ್ಮ ಜೀವಮಾನದ ಪರಿಶ್ರಮ ಇತ್ತಲ್ವ ಮಾವ, ಆದರೂ ಬ್ಯಾಂಕ್ನವರು ಒಂದು ನೋಟಿಸು ಕೊಡದೆ ಅಷ್ಟು ಅರ್ಜೆಂಟಲ್ಲಿ ಬಂದಿದ್ದು ತಪ್ಪಲ್ವಾ? ನಮಗೆ ಸ್ವಲ್ಪ ಟೈಮ್ ಕೊಟ್ಟಿದ್ದಿದ್ರೆ ನಾವೇ ಸಾಲ ತೀರಿಸ್ಬೋದಾಗಿತ್ತು ಅಂತಾಳೆ ಭಾರ್ಗವಿ. ಇದೆಲ್ಲ ಆಗಿದ್ದು ಆ ಜಗನ್ನಿಂದನೇ. ಅವನು ನನ್ನ ಹೊಟ್ಟೆಲಿ ಹುಟ್ಟಿದ ಮಗ ಅಂತ ಹೇಳ್ಕೊಳ್ಳೋಕ್ಕೆ ಬೇಜಾರಾಗ್ತಿದೆ. ಮೊದಲು ಮನೆನ ಕಿತ್ಕೊಂಡ, ಈಗ ಇಡೀ ಆಸ್ತಿನ ಕಿತ್ಕೊಂಡ್ಬಿಟ್ಟ ಅಂತಾರೆ ಶಕುಂತಲಾ. ಕಷ್ಟ ಇರಲಿ ಸುಖ ಇರಲಿ ಬರುವಾಗ ಒಟ್ಟಿಗೆ ಒತ್ಕೊಂಡು ಬರುತ್ತೆ ಅಂತಾರಲ್ಲ, ಹಾಗೆ ನಮ್ಮ ಎಲ್ಲ ಕಷ್ಟಗಳು ಇವತ್ತಿಗೆ ಕರಗೋಯ್ತು ಅಂದ್ಕೊಳ್ಳೋಣ, ಈಗ ಏನು ದುಡ್ಡು ಹೋಯ್ತು ಅಲ್ವಾ ಅಂತಾರೆ JP. ಇದೇನು ಮಾವ, ನೀವು ಇಷ್ಟೊಂದು ನಾರ್ಮಲ್ಲಾಗಿ ಹೇಳ್ತಿದ್ದೀರಲ್ಲ ಮಾವ, ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡು, ಅದು ಯಾರೋ ಅದನ್ನು ಕಿತ್ಕೊಂಡು ಹೋದರೆ ಬೇಜಾರಾಗಲ್ವಾ ಅಂತಾಳೆ ಭಾರ್ಗವಿ. ನೋವಾಗುತ್ತೆ, ಆದರೆ ಜನರನ್ನ ಕಳ್ಕೊಂಡಿಲ್ಲವಲ್ಲ ಅಂತಾರೆ JP. ಈಚೆ ಅರ್ಜುನ್ ಭಾರ್ಗವಿ ಹತ್ರ, ಡ್ಯಾಡ್ ಎಷ್ಟು ದೊಡ್ಡ ಲಾಯರ್, ನಾನು ಅವ್ರ ಮಗ ಅಂತ ಹೇಳ್ಕೊಳ್ಳೋಕ್ಕೆ ನಾಲಾಯಕ್ಕು ಅಂತಾನೆ. ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಪ್ರತಿ ಪ್ರಯತ್ನಕ್ಕೂ ಮುಂದಿನ ಹೆಜ್ಜೆ ಇಡಬೇಕು ಅಲ್ವಾ, ಆವಾಗ ತಾನೇ ಜೀವನ ಮುಂದುವರಿಯೋದು ಅಂತಾಳೆ ಭಾರ್ಗವಿ. ನಾವು ಗೆಲ್ತೀವಿ ಡ್ಯಾಡ್, ಮರ್ಯಾದೆ ಉಳಿಸ್ತೀವಿ ಅಂತ ಅನ್ಸುತ್ತಾ ಭಾರ್ಗವಿ ಅಂತಾನೆ ಅರ್ಜುನ್. ಖಂಡಿತ ಪಾರ್ಥ, ಆದರೆ ನಾವಿಬ್ಬರು ಹೀಗೆ ಬೇಜಾರಲ್ಲಿ ಕೂರೋದಲ್ಲ, ಪ್ರಯತ್ನ ಪಡಬೇಕು ಅಂತಾಳೆ ಭಾರ್ಗವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.